ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಾಪನೆಗೆ ಮುಂದಾಗಿರುವ ರಾಜಸಾಗರ್ ಬಯೋಪ್ರೋಟೀನ್ ಮೀನು ಸಂಸ್ಕರಣಾ ಘಟಕಕ್ಕೆ ನೀಡಿರುವ ಎನ್ಒಸಿಯನ್ನು ತಕ್ಷಣ ರದ್ದುಪಡಿಸಿ ನಡೆಯುತ್ತಿರುವ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಲಿಖಿತ ಉತ್ತರ ನೀಡುವಂತೆ 7 ದಿನಗಳ ಗಡುವು ನೀಡಿದರು. ಮನವಿಯಲ್ಲಿ ತಿಳಿಸಿದಂತೆ ಘಟಕಕ್ಕೆ ಎನ್ಒಸಿ ನೀಡುವ ಸಂದರ್ಭದಲ್ಲಿ ಕಾನೂನುಬದ್ಧ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಎಂದು ಆರೋಪಿಸಲಾಗಿದೆ. ವಿಷಯವನ್ನು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಸೇರಿಸದೆ ಗ್ರಾಮ ಸಭೆ ನಡೆಸದೆ ಹಾಗೂ ಸಾರ್ವಜನಿಕರ ಅಭಿಪ್ರಾಯ ಪಡೆಯದೆ ಅನುಮೋದನೆ ನೀಡಲಾಗಿದೆ ಎಂದು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಘಟಕ ಸ್ಥಾಪಿಸಲು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದ ಅರ್ಜಿ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಲ್ಲಿಸಿರುವ ದಾಖಲೆಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ, ನೀರಿನ ಬಳಕೆ ಹಾಗೂ ತ್ಯಾಜ್ಯ ನೀರಿನ ಪ್ರಮಾಣ ಸೇರಿದಂತೆ ಪ್ರಮುಖ ಮಾಹಿತಿಗಳಲ್ಲಿ ವ್ಯತ್ಯಾಸಗಳಿರುವುದಾಗಿ ಉಲ್ಲೇಖಿಸಲಾಗಿದೆ. ತಪ್ಪು ಅಥವಾ ಅಪೂರ್ಣ ಮಾಹಿತಿ ಆಧಾರದಲ್ಲಿ ಎನ್ಒಸಿ ಪಡೆದಿರುವ ಸಾಧ್ಯತೆಯನ್ನು ಅಧಿಕಾರಿಗಳು ತನಿಖೆ ನಡೆಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಪ್ರಸ್ತಾವಿತ ಘಟಕದಿಂದ ಕರಾವಳಿ ಪರಿಸರ, ಮ್ಯಾಂಗ್ರೋವ್ ಪ್ರದೇಶ, ಮೀನುಗಾರಿಕೆ ಹಾಗೂ ಸ್ಥಳೀಯರ ಜೀವನೋಪಾಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುವುದರಿಂದ ತುರ್ತಾಗಿ ಗ್ರಾಮಸಭೆ ಕರೆದು ಸಾರ್ವಜನಿಕ ಅಭಿಪ್ರಾಯ ಪಡೆಯಬೇಕು. ಅಲ್ಲಿಯವರೆಗೆ ಎನ್ಒಸಿ ಆಧಾರಿತ ಎಲ್ಲ ಅನುಮತಿಗಳು ಹಾಗೂ ನಿರ್ಮಾಣ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಲಾಗಿದೆ. ಮನವಿಯಲ್ಲಿ ಎನ್ಒಸಿ ರದ್ದುಪಡಿಸುವುದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನೀಡಿರುವ ಕಾನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ರದ್ದುಪಡಿಸುವಂತೆ ಶಿಫಾರಸು ಮಾಡುವುದು, ಗ್ರಾಮಸಭೆ ಆಯೋಜಿಸುವುದು, ಕಾಮಗಾರಿ ಸ್ಥಗಿತಗೊಳಿಸುವುದು ಹಾಗೂ 7 ದಿನಗಳೊಳಗೆ ಕೈಗೊಂಡ ಕ್ರಮದ ಕುರಿತು ಲಿಖಿತ ಉತ್ತರ ನೀಡುವಂತೆ ಪ್ರಮುಖ ಬೇಡಿಕೆಗಳನ್ನು ಮುಂದಿರಿಸಲಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ಅವರು ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳು ಮತ್ತು ಸಂಬಂಧಿತ ಇಲಾಖೆಗಳೊಂದಿಗೆ ಚರ್ಚಿಸಿ ಗ್ರಾಮಸ್ಥರ ಸಭೆ ಕರೆದು ಮುಂದಿನ ಆಡಳಿತಾತ್ಮಕ ಹಾಗೂ ಕಾನೂನು ಪ್ರಕ್ರಿಯೆ ಕೈಗೊಳ್ಳುವುದಾಗಿ ತಿಳಿಸಿದರು. ಹಾರವಾಡ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆಲ ಪ್ರಮುಖರು, ಊರ ನಾಗರಿಕರು, ಮಹಿಳೆಯರು ಸೇರಿದಂತೆ ನೂರಾರು ಜನ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆನ್ಸರ್ ಮಾಡ್ರಿ. ನೀವು ನಮಗೆ ಏನು ಭರವಸೆ ಕೊಡ್ತೀರಿ ಹೇಳಿ. ರಸ್ತೆ ಅಭಿವೃದ್ಧಿ, ರಸ್ತೆ ಒಂದು ನಿಮಿಷ ರಮಾಕಾಂತ್ ನಿನ್ನ ಕ್ವಶನ್ಗೆ ಆನ್ಸರ್ ಕೇಳಿ. ಹೌದು, ಸಾಮಾನ್ಯ ಸಭೆಯಲ್ಲಿ ಜನರದ್ದು ಮೊದಲು ವಿರೋಧ ಇದೆ. ನಾವು ಸಭೆ ಕರೆದು ಮಾಡಬೇಕು ಅಂದ್ರೆ ಹೇಳಿ ನಾವು ಸ್ಟಾಪ್ ಮಾಡಿ. ಈಗೇನು ಇಷ್ಟು ಜನರು ಬಂದು ಮಾಡಿದಿರಲ್ಲ, 1 ವಾರದಲ್ಲಿ ಅಂತೇಳಿ ಅರ್ಜಿ ಕೊಟ್ಟಿದ್ವಿ. ನಾನು ನಮ್ಮ ಮೇಲಾಧಿಕಾರಿಗೆ ತಿಳಿಸಿ 1 ವಾರದಲ್ಲಿ ಎಲ್ಲಿ ಸಭೆ ಆಗಬೇಕು ಅನ್ನೋದನ್ನ ಮಾಡಿ, ಸಾರ್ವಜನಿಕ ಸಭೆ ಮಾಡಿ, ಸಂಬಂಧಪಟ್ಟ ಇಲಾಖೆಯವರು ಯಾರ್ಯಾರು ಎನ್ಒಸಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಲೆಟರ್ ಮಾಡಿ ಕಳಿಸಿ ಸಭೆ ಮಾಡಿ ಅದನ್ನ ಆ ಸಭೆಯಲ್ಲಿ ಇತ್ಯರ್ಥ ಮಾಡಿ ಅದನ್ನು ಬಂದ್ ಮಾಡಬೇಕು. ಹೇಗೆ ಬಂದ್ ಮಾಡಲೇಬೇಕು? ನಮಗೆ ಹ್ಯಾಂಗ್ ಬಂದ್ ಮಾಡಬೇಕು? ರಸ್ತೆ ಬಂದ್ ಮಾಡ್ತೇವೆ ನಾವು. ಅನ್ನೋದ್ರ ಬಗ್ಗೆ ನಾವು ಸಭೆ ಕರೆದು ಇತ್ಯರ್ಥ ಮಾಡಿ ಸಾರ್ವಜನಿಕ ಸಮ್ಮುಖದಲ್ಲೇ ಆ ಸಭೆ ಆಗಲಿ. ನೋಟಿಸ್ ಮಾಡಿದ್ರಿ ನೀವು. ಈಗ ಅವನ ಹೇಳಿಕೆ ಪ್ರಕಾರ ಅವ್ರು ಯಾರು ಸಹಿ ಹಾಕಿದವ್ರಲ್ಲ, ಇವರೇ ಸಹಿ ಹಾಕಿದಾರೆ ಹೇಳೋದಕ್ಕೆ ನಿಮ್ಗೆ ಕನ್ಫರ್ಮ್ ಆಯ್ತಾ ಅದು? ಅಲ್ಲ ಹಂಗಂತಲ್ಲ. ಈಗ ಯಾರು ಮುಖ್ಯ ಅರ್ಜಿಗೆ ಎಲ್ಲರಿಗೂ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಮುಖ್ಯಸ್ಥರು ಇರ್ತಾರೆ ಅವ್ರಿಗೆ ಫಸ್ಟ್ ಲೆಟರ್ ಮಾಡಿ ಕೊಡೋದು. ಗೊತ್ತಾಯ್ತಾ? ಮುಖ್ಯಸ್ಥರು ಯಾರು ಇರ್ತಾರೆ, ಯಾಕಂದ್ರೆ ಅವ್ರ ಥ್ರೂನೇ ಈಗ ಅವರು ಮುಖಂಡರಾಗಿ ಮುಖ್ಯಸ್ಥರು ಬಂದೇ ಸೈನ್ ಮಾಡ್ಕೊಡೋದಲ್ಲ. ಫಸ್ಟ್ ಮುಖ್ಯಸ್ಥರಿಗೆ ಕೊಟ್ಟೆ ಕೊಡ್ಬೇಕಾಗ್ತದೆ. ಅವ್ರದ್ದು ಡುಪ್ಲಿಕೇಟ್ ಸಹಿ ಅಂತ ನೀವು ಒಪ್ಪು ಸಹಿ ನೋಟಿಸ್ ಮಾಡ್ತೀರಲ್ಲ, ಯಾರಿಗೆ? ಒಬ್ಬನ ವ್ಯಕ್ತಿ 100 ಜನರಿಗೆ ಸುಳ್ಳು ಹೇಳೋ ಒಬ್ಬ ಹೇಳದ್ಮೇಲೆ ನೀವು ಅವ್ರಿಗೆ ನೋಟಿಸ್ ಮಾಡ್ತೀರಲ್ಲ. ಅಲ್ಲಿ ಏನಿದೆ, ಅರ್ಜಿಲಿ ಎಷ್ಟು ಜನ ಸಹಿ ಇದೆ? ಇಲ್ಲಿ ಬಂದವರು 15 ರಿಂದ 20 ಜನ, 25 ಜನ. ಮತ್ತೆ ಅರ್ಜಿಲಿ 100 ರಿಂದ 150 ಜನ ಸೈನ್ ಇದೆ. ನಾನು 25 ಜನ ಫೋಟೋದಲ್ಲಿ ಬಂದವರು ನಾನು ಕನ್ಫರ್ಮೇಶನ್ ಮಾಡಬಹುದು ಇಷ್ಟು ಜನದ ವಿರೋಧ ಇದೆ ಅಂತಲ್ಲ. ಅರ್ಜಿಯಲ್ಲಿ ಎಷ್ಟಿದೆ? 150, 200 ಗಟ್ಟಲೆ ಸೈನ್ ಇದೆ. 200 ಗಟ್ಟಲೆ ಜನ ಬಂದಿಲ್ಲ. ಇವತ್ತು ನೋಡಿ ಇಷ್ಟು ಜನ ಸೇರಿ ಅವಾಗ
ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಅದರೊಳಗೆ ಯಾವುದು ಮೀನು ಎಣ್ಣೆ ಫಿಶ್ ಕಟಿಂಗ್ ಮಾಡಿ ಮೀನಿನ ತಲೆ ಮತ್ತು ಬಾಲ ಪೌಡರ್ ಮಾಡಿ ಅದ್ರದೊಳಗಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ತೆಗಿತಾನೆ, ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ ತೆಗಿತಾನೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದಾರೆ. ಇದಕ್ಕೆ ನನಗೆ ಬೇರೆ ಕಡೆಯಿಂದ ಏನು NOC ಬೇಕು, ಅದಕ್ಕಾಗಿ ಪಂಚಾಯತಿಯಿಂದ ಅದಕ್ಕೆ NOC ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕೆಪಾಸಿಟಿ ಎಷ್ಟು ಹೇಳಿದ್ರು? 200 ಟನ್ ಅಂತ ಹೇಳಿ ಹಾಕಿದ್ದಾರೆ. 200 ಟನ್ ಅವರು 200 ಟನ್ ಅಂತ ಹೇಳಿ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಮಾಲಿನ್ಯದಿಂದ ಏನು ಸಂಬಂಧಪಟ್ಟ ಇಲಾಖೆಯಿಂದ NOC ಏನ್ ಬೇಕಾಗ್ತದಲ್ಲ ಅದರ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿಯಿಂದ ಅದು ಅವರಿಗೆ NOC ಕೊಟ್ಟಾಗಿದೆ. ರಾಜಸಾಗರ್ ಬಯೋಪ್ರೋಟೀನ್ ಮೀನು ಸಂಸ್ಕರಣಾ ಘಟಕ ಅಂತ ಹೇಳಿ ಕೊಟ್ಟಿದ್ದೇವೆ, NOC ಕೊಟ್ಟಿದ್ದೇವೆ. ನೀವು ನೋಡೋ ಮುಂಚೆ ನೀವು ಏನ್ ಕೊಟ್ರು? ನೀವು ಇದು ಮೆಂಬರ್ ಎಷ್ಟು ಮೆಂಬರ್ ಇದ್ದಿದ್ರು ಹಾಜರಿದ್ದ ಮೆಂಬರ್ ಬಗ್ಗೆನೂ ಹೇಳಿ. ಅವ್ರು ಏನು ಈಗ ಅದು ಹಾಕೋದೊಂದು ಬಗ್ಗೆ ನಾವು ಅಬ್ಜೆಕ್ಷನ್ ಮಾಡಲ್ಲ, ಪರ್ಮಿಷನ್ ಕೊಟ್ಟವರು ಯಾರು ಅದು ಹೇಳ್ಬೇಕು. ಸಾಮಾನ್ಯ ಸಭೆಯಲ್ಲಿ ಇದಕ್ಕೂ ಮೊದಲು ಈ ಯಾವುದು ಮೀನು ಸಂಸ್ಕರಣಾ ಘಟಕದ ಬಗ್ಗೆ ತಕರಾರಾಗಿರೋ ಬಗ್ಗೆ ಯಾವ್ದ್ರ ಬಗ್ಗೆನೂ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಚರ್ಚೆ ನಡೆಯಲಿಲ್ಲ. ಮೀನು ನಮ್ಮ ಊರಿನ ಜನಕ್ಕೆ 400 ಜನಕ್ಕೆ 300-400 ಜನಕ್ಕೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗ್ತದೆ, ಉದ್ಯೋಗ ಸಿಗ್ತದೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಕೊಡಿ NOC ಕೊಡಿ ಅಂತ ಹೇಳಿ ಯಾರು ಯಾರೋ ಗ್ರಾಮ ಪಂಚಾಯತಿಗೆ ಕೆಲಸ ಬೇಕಂತ ಇಲ್ಲ. ಗ್ರಾಮ ಸಭೆಯಲ್ಲಾಗ್ಲಿ ಅಥವಾ ಸಾಮಾನ್ಯ ಸಭೆಯಲ್ಲಾಗ್ಲಿ ಒಂದು ಅರ್ಜಿಯನ್ನು ಇಷ್ಟು ಬೇಕು ಅಂತ ಈಗ ಅವ್ರು ಕಂಪನಿ ಬೇಕಾದ್ರೆ ಲೆಟರ್ ಕೊಡ್ತಾರೆ, ಅವ್ರು 108 ಕಾರಣ ಹೇಳ್ತಾರೆ, ಆದ್ರೆ ಅವ್ರನ್ನ ನಾವು ತಪ್ಪು ಹೇಳಕ್ಕಾಗಲ್ಲ. ಈಗ ಮೆಂಬರ್ಸ್ ಇದ್ದಾರೆ, ಅವ್ರು ಕೇಳಿ 80 ಜನ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇ ನೋಡಿ ಅದೇ ಸುಳ್ಳು ಉಲ್ಲೇಖವಿಲ್ಲ ಅಂದ್ರೆ ಅವರಿಗೆ ಸಾಮಾನ್ಯ ಸಭೆಯಲ್ಲಿ ಇದು ನಮೂದು ಮಾಡಲಿಲ್ಲ. ನಂತರ ಮೀನು ಪ್ರಕ್ರಿಯೆ ಘಟಕಕ್ಕೆ ಉಲ್ಲೇಖ 6ರಂತೆ NOC ನೀಡುವ ಅರ್ಜಿಯನ್ನು 29/12/25 ಸಲ್ಲಿಸಲಾಗಿದ್ದು, ಇಲ್ಲಿ ಕೇಳಿ 29/12/2025 ಸಲ್ಲಿಸಲಾಗಿದ್ದು, ಅದೇ ದಿನ ಹಾರವಾಡ ಗ್ರಾಮ ಪಂಚಾಯತಿ ಮಂಡಳಿಯು ಯಾವುದೇ ಸ್ಪಷ್ಟನೆ ಯೋಜನೆ ವಿವರಗಳನ್ನು ಅಥವಾ ಸಾರ್ವಜನಿಕರನ್ನು ಸಲಹೆ ಮಾಡದೆ ಅನುಮೋದನೆ ನೀಡಿದೆ. ಗ್ರಾಮ ಪಂಚಾಯಿತಿಯು ಸರಿಯಾದ ನಿಯಮಗಳನ್ನು ಪಾಲಿಸಿಲ್ಲ ಮತ್ತು ಪ್ರಕರಣದ ಬಗ್ಗೆ ಆಳವಾಗಿ ಯೋಚಿಸದೆ ಬೇಜವಾಬ್ದಾರಿಯಿಂದ ನಿರ್ಧಾರ ತೆಗೆದುಕೊಂಡಿದೆ ಎಂಬುದು ಇದು ಸೂಚಿಸುತ್ತದೆ. ಎರಡನೇದು, ತಪ್ಪಾದ ವೇದಿಕೆ ಮತ್ತು ಸಮುದಾಯ ವಿಷಯಗಳಿಗೆ ಗ್ರಾಮಸಭೆ ಅಗತ್ಯ. ಉಲ್ಲೇಖ 8ರಂತೆ 27/2015 2 ಮೀನು ಸಂಸ್ಕರಣಾ ಘಟಕಗಳ ಅರ್ಜಿಗಳನ್ನು ಪರಿಗಣಿಸಲು ವಿಶೇಷ ಗ್ರಾಮ ಸಭೆ ನಡೆಸಲಾಗಿದ್ದು, ಅಲ್ಲಿ ಅವರ್ಸ ಗ್ರಾಮ ಪಂಚಾಯತ್ ನಿವಾಸಿಗಳು ಹಾಜರಾಗಿದ್ದರು. ಭಾರಿ ವಿರೋಧ ಹಿನ್ನೆಲೆಯಲ್ಲಿ ಸಂತೋಷ್ ರಾಯ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆ ಗ್ರಾಮ ಸಭೆಯಲ್ಲಿ NOC ನೀಡುವ ಅರ್ಜಿಯನ್ನು ತಿರಸ್ಕರಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಮೀನು ಎಣ್ಣೆ ಮತ್ತು ಮೀನು ಉತ್ಪಾದನಾ ಘಟಕಕ್ಕೆ ವ್ಯಾಪಕ ವಿರೋಧವನ್ನು ಗ್ರಾಮ ಪಂಚಾಯತ್ ತಿಳಿದಿದ್ದರೂ ಗ್ರಾಮ ಸಭೆ ನಡೆಸದೆ ತ್ವರಿತವಾಗಿ NOC ನೀಡಲಾಗಿದೆ. NOC ನೀಡುವ ತುರ್ತು ಕಾರಣವೇನೆಂಬುದನ್ನು ಸ್ಪಷ್ಟಪಡಿಸಬೇಕು. ಸಮುದಾಯದ ಪೂರ್ವ ನಿರ್ಧಾರದಿಂದ ಪ್ರಸ್ತುತ ನಿರ್ಣಯದ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.